ನಮಸ್ತೆ. ಅಂಶು ಅಶೋಕ್ ಹೆಗಡೆ. ತುಂಬ ದಿನ ಆಗೋಯ್ತು ಇಬ್ರು ಮಾತಾಡೋದನ್ನೇ. ಹಾಗಾಗಿ ವಿಶೇಷವಾದಂಥ ವಿಷಯವನ್ನ ತಮ್ಮಿಂದ ಪ್ರಸ್ತಾಪಿಸಲ್ಪಡುವಂತಾಗಲಿ. ಓಕೆ, ರೀಸೆಂಟ್ ಆಗಿ ಒಬ್ರು ನನಗೆ ಒಂದು ಪ್ರಶ್ನೆ ಕೇಳಿದ್ರು. ಮೇಡಮ್, ಆಸ್ ಅ ಥೆರಪಿಸ್ಟ್ ನಿಮ್ಮ ಲೆಕ್ಕದಲ್ಲಿ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಗುಡ್ ಕಪಲ್ ಅಂತ ಅಂದ್ರೆ ಒಂದು ಒಳ್ಳೆ ಕಪಲ್ ಒಂದು ಅದರದ್ದು ಪರಿಭಾಷಾ ನೀವು ಹೇಳ್ಬೇಕು ಅಂತಂದ್ರೆ ಹಿಂದಿಯಲ್ಲಿ ನಾವು ಪರಿಭಾಷಾ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಒಂದು ವ್ಯಾಖ್ಯಾನ ಏನಿದೆ ನಿಮ್ಮ ಪ್ರಕಾರ? ನೀವು ಹೆಂಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀರಾ ಒನ್ಸ್ ಅ ಕಪಲ್ ಕಮ್ಸ್ ಟು ಯು ಫಾರ್ ದ ಕೌನ್ಸಿಲಿಂಗ್? ಸೊ ನಿಮ್ಮ ಅನಿಸಿಕೆ ನೀವು ಹೇಳಿ, ನನ್ನ ಅನಿಸಿಕೆ ನಾನು ಹೇಳ್ತೀನಿ. ಅಲ್ಲ, ನನ್ನ ಅನಿಸಿಕೆಗಿಂತನೂ ಯಾವತ್ತೂ ಈ ಸಂಸಾರ ಅಂತ ಬಂದಾಗ, ಗಂಡ ಹೆಂಡತಿ ಅಂತ ಬಂದಾಗ ಎಲ್ಲ ವಿಷಯದಲ್ಲೂ ಲೇಡೀಸ್ ಫಸ್ಟ್ ಹೇಳುತ್ತವಲ್ಲ. ಹಂಗಾಗಿ ತಮ್ಮ ಕಡೆಯಿಂದನೇ ಆಗ್ಲಿ, ಯಾಕಂದ್ರೆ ಪ್ರಾಮುಖ್ಯತೆ ಅವ್ರಿಗೆ ವಿಶೇಷವಾಗಿ ಕೊಡವು. ಹಂಗಾಗಿ ಓಕೆ, ಸಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಒಂದು ಡೆಫಿನೇಷನ್ ಅಂತ ಇಲ್ಲ. ಓಕೆ, ಅಕಾರ್ಡಿಂಗ್ ಟು ಆಸ್ ಅ ಥೆರಪಿಸ್ಟ್ ಆಗಲಿ ಅಥವಾ ಆಸ್ ಅ ಕಪಲ್ ಆಗಲಿ, ಆಸ್ ಅ ಕಂಪ್ಯಾನಿಯನ್ ಅಂತ ಹೇಳಬೇಕು ಅಂತಂದ್ರೆ, ವೇರ್ ಯು ಫೀಲ್ like the person you are attached to, the person you are spending your life with, aurge when you go to them, okay, do you feel safe? Are they your safe place? Okay, ಈಗ safe place ಅನ್ನೋದು ಏನು ಅಂತ that I will explain. safe place ಅಂತಂದ್ರೆ ನೀವು ಏನೋ ಒಂದು ನಿಮಗೆ ಕಾಡ್ತಾ ಇರುತ್ತೆ, ಅಥವಾ ಲೈಕ್ ಯು ಹ್ಯಾವ್ ಸಮ್ ಕ್ವಶನ್ ಇನ್ ಯೋರ್ ಮೈಂಡ್ ನಿಮ್ಮಲ್ಲಿ ಇದ್ದಾಗ, ನೀವು ಆ ಪ್ರಶ್ನೆ ನಿಮಗೂ ಯು ಕಾಂಟ್ ಆಸ್ಕ್ ಯೋರ್ ಸೆಲ್ಫ್ ಆಲ್ಸೋ, ಬಟ್ ಯು ಫೀಲ್ ನೀವು ಯು ಕ್ಯಾನ್ ಗೋ ಟು ಯೋರ್ ಪಾರ್ಟ್ನರ್ ಆ್ಯಂಡ್ ಆಸ್ಕ್. ದ್ಯಾಟ್ ಈಸ್ ದ ಡೆಫಿನೇಷನ್ ಅಂತಾನೆ ತಿಳ್ಕೊಳ್ಳಿ, ಅಥವಾ ಲೈಕ್ ಹೌ ಯು ಟೇಕ್ ಯುವರ್ ಕಂಪ್ಯಾನಿಯನ್ಶಿಪ್ ಆದರೂ ಅಂತ ತಿಳ್ಕೊಳ್ಳಿ. When you can talk to your partner without any questions, you can go to them and ask without you know they will not judge you for that. If that kind of a safe place you are feeling with your partner, I think according to me that is the definition of a good couple. ಇಷ್ಟೇ ಒಂದು ಇದರಲ್ಲಿ ಹೇಳಬೇಕು ಅಂತಂದ್ರೆ, ಗಂಡ ಹೆಂಡತಿ ಮಧ್ಯೆ ನಂಬಿಕೆ ಮತ್ತೇನು ವಿಶ್ವಾಸ ಏನಿರುತ್ತಲ್ಲ, ಅದೇ ಏನು ಅಂತಂದ್ರೆ ಹೆಂಡತಿಗಾಗ್ಲಿ ಅಥವಾ ಗಂಡನಿಗಾಗ್ಲಿ ನಾನು ಸೇಫ್ ಅಂತ ಅನ್ಸೋದು ಯಾವಾಗಂದ್ರೆ ಪರಸ್ಪರ ನಂಬಿಕೆಗಳಿದ್ದಾಗ, ವಿಶ್ವಾಸಗಳಿದ್ದಾಗ. ಅಲ್ಲಿ ಬೇರೆ ವ್ಯಕ್ತಿ ಅಂತ ಅನ್ಸೋದೇ ಇಲ್ಲ. ಯಾಕಂದ್ರೆ ಗಂಡ ಹೆಂಡತಿ ತಾವು ತಮ್ಮ ಜೀವನಕ್ಕೆ ಅರ್ಪಿಸ್ಕೊಳ್ಳುವಂಥದ್ದು ತುಂಬಾ ಇರೋದ್ರಿಂದ ಅಲ್ಲ, ಸ್ವಾಭಾವಿಕವಾಗಿ ಅದು ಸೇಫು. ಇಲ್ಲ, ನಾನು ಇಲ್ಲಿ ಆರಾಮಾಗಿದ್ದೀನಿ, ಇಲ್ಲಿ ನಾನು ಅಂದ್ರೆ ಮಾನಸಿಕವಾಗಿ ಆಗ್ಲಿ ಅಥವಾ ದೈಹಿಕವಾಗಿ ಆಗ್ಲಿ ಅಥವಾ ಯಾವುದೇ ಸಮಯ ಸಂದರ್ಭದಲ್ಲಾಗ್ಲಿ, ಕಷ್ಟ ಇರ್ಲಿ ಸುಖ ಇರ್ಲಿ ಅಥವಾ ಹೊರಗಡೆಯಿಂದ ಇರ್ಲಿ ಒಳಗಡೆಯಿಂದ ಇರ್ಲಿ, ಅಂದ್ರೆ ಮನೆಯವರು ಇದು ಎಲ್ಲ ಬೇರೆ ಬೇರೆ ತರದ್ದೆಲ್ಲ ಇರುತ್ತಲ್ಲ, ಅವಳಿಗೆ ಭದ್ರತೆ ಅಂತ ಸಿಗೋದು ಅನ್ಸೋದು ತನ್ನ ಗಂಡನೇ. ತಿಳಿತಾ? ಅದು ಯಾವಾಗ ಅಂತಂದ್ರೆ ಅದು ಆ ಪರಸ್ಪರ ನಂಬಿಕೆ ಇರುತ್ತಲ್ಲ, ಒಂದು ಕ್ಷಣಕ್ಕೂ ಅನುಮಾನ ಇಲ್ದನೆ. ಕರೆಕ್ಟ್. ದ ಸೇಮ್ ವೇ ಇಟ್ ಇಸ್ ಫ್ರಮ್ ಹಸ್ಬೆಂಡ್. ಏನಂದ್ರೆ ಅವ್ರ ಸರೌಂಡಿಂಗ್ಸ್ ಅಲ್ಲಿ ಎಷ್ಟೊಂದು ಸಲ ಏನೇನೋ ನಡೀತಾ ಇರುತ್ತೆ, ಅವ್ರಿಗೆ ಪ್ರಶ್ನೆಗಳು ಹುಟ್ಟುತ್ತೆ. ಸೊ ಅವ್ರಿಗೇನು ಅನ್ಸುತ್ತೆ ಅಂತಂದ್ರೆ, ಯಾರಿಗೆ ಹೋಗ್ಬಿಟ್ಟು ಐ ಶುಡ್ ಆಸ್ಕ್, ನನಗೆ ಆಪೋಸಿಟ್ ಸೈಡಿಂದ ನನಗೆ ಜಡ್ಜ್ಮೆಂಟ್ ಇದ್ದುಕೊಂಡು ಅದರದ್ದು ಉತ್ತರ ಕೊಡಬಾರ್ದು. ಇಟ್ ಶುಡ್ ಬಿ ಲೈಕ್ ವಿದೌಟ್ ಎನಿ ಪ್ರೀ ಜಡ್ಜ್ಮೆಂಟು. ಸೊ ಆ ಥರ ವೆದರ್ ಇಟ್ ಇಸ್ ವೈಫ್ ಆರ್ ಹಸ್ಬೆಂಡ್, ಇಬ್ರಿಗೂ ಇಟ್ ಬಿಕಮ್ಸ್ ಅ ಸೇಫ್ ಪ್ಲೇಸ್ ವೆನ್ ಯು ಆರ್ ನಾಟ್ ಜಡ್ಜ್ಡ್ ಅಬೌಟ್ ಎನಿಥಿಂಗ್. ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಯು ಕ್ಯಾನ್ ಜಸ್ಟ್ ಓಪನ್ಲಿ ಆಸ್ಕ್, ಇದು ನಂದು, ದೀಸ್ ಆರ್ ಮೈ ಥಾಟ್ಸ್, ನಿಮಗೇನು ಅನಿಸುತ್ತೆ?
ಸೊ ವೆನ್ ಇಟ್ ಅದು ಇನ್ನೊಂದು ಏನ್ ಗೊತ್ತಾ, ಅದು ನಾನು ಆಗ್ಲೇ ಹೇಳ್ದಂಗೆ ನಾವು ಇದ್ರ ಬಗ್ಗೆ ಸಾಕಷ್ಟು ಮಾತು ಇದು ಏನಾಗತ್ತೆ ಅಂತಂದ್ರೆ, ಒಂದು ಮರ ಅಂತಂದಾಗ ಟೊಂಗೆ ಟಿಸಿಲು ಇದ್ದಂಗೆ ಕೊನೆಗೆ ಅದು ಬುಡಕ್ಕೆ ಬರೋದು ಎಲ್ಲಿ ಅಂತಂದ್ರೆ ಪರಸ್ಪರ ನಂಬಿಕೆ, ಆ ಪ್ರೀತಿ, ಆ ಮುಗ್ಧವಾದ ವಾತಾವರಣ ಅವರುಗಳಲ್ಲಿ ಅವರಿಬ್ರ ಮಧ್ಯ ಇದ್ದಾಗ ಮಾತ್ರ ಈ ಒಳ್ಳೆ ಕಪ್ಪಲ್ಲು ಅಥವಾ ಒಳ್ಳೆ ದಾಂಪತ್ಯ ಜೀವನ, ಒಳ್ಳೆ ಗಂಡ ಹೆಂಡತಿ, ನೀವು ಹೆಂಗೆ ಒಂದೊಂದು ವ್ಯಾಖ್ಯಾನ ಕೊಡಕ್ ಹೋಗ್ತೀರೋ ಅದು ಎಲ್ಲದರ ಮೂಲ ಗಂಡ ಹೆಂಡತಿ ಮಧ್ಯೆ ಇರುವಂತಹ ಒಂದು ನಂಬಿಕೆ, ಆ ಮಧುರ ಬಾಂಧವ್ಯ. ಕರೆಕ್ಟ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಅನಿಸಿಕೆ ಈ ಪ್ರಶ್ನೆಗೇನು, ವಾಟ್ ಈಸ್ ದ ಡೆಫಿನೇಷನ್ ಆಫ್ ಅ ಗುಡ್ ಕಪಲ್? ಸೊ ಡೂ ಲೆಟ್ ಅಸ್ ನೋ ಇನ್ ದ ಕಮೆಂಟ್ ಬಾಕ್ಸ್. ಆ್ಯಂಡ್ ನಿಮಗೆ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಥವಾ ನಿಮಗೆ ಆ ಟಾಪಿಕ್ ಬಗ್ಗೆ ಗೊತ್ತಾಗಬೇಕು ಅಂತಂದರೆ ಡೂ ಲೆಟ್ ಅಸ್ ನೋ, ವಿ ವಿಲ್ ಡೆಫಿನೆಟ್ಲಿ ಕವರ್ ಇಟ್ ಅಪ್. ನಮಸ್ತೆ.